ಜಾತಿ ಗಣತಿ 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಆಮೇಲೆ ಇದು ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗುತ್ತೆ. ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆಮೇಲೆ ಯಾವ್ಯಾವ ಜಾತಿಯವರು ಸಂಘ ಸಂಸ್ಥೆಗಳಿದೆ ಅಥವಾ ಮುಖಂಡರಿದ್ದಾರೆ, ಅವರು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿ, ಏನಾದರೂ ಲೋಪದೋಷಗಳಿದ್ದರೆ ಸರಿ ಮಾಡಿಕೊಳ್ಳಿ ಅಂತ ಹೇಳಲಿ. ಆಮೇಲೆ ಇವತ್ತು ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ಮದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ದರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲ ಚೆಕ್ ಮಾಡಿಬಿಡ್ತೀವಿ. ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂದರೆ ಸರ್ಕಾರಕ್ಕೆ ಸರಿ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಎಲ್ಲಿ ಇಲ್ಲ, ಸದಾಶಿವ ವರದಿ ಆಯೋಗದ್ದು ನನಗೆ ಮಾಹಿತಿ ಇಲ್ಲ. ಈಗ ಕಾಂತರಾಜು ಮತ್ತು ನಮ್ಮ ಇವರು ಹೆಗ್ಡೆಯವರು ಇಬ್ಬರು ಸೇರಿ ಕೊಟ್ಟಿರ್ತಕ್ಕಂಥದ್ದು ಒಂದ್ಸಲ ನಾವು ವೆರಿಫೈ ಮಾಡ್ತೀವಿ. ಜಾಸ್ತಿ ಇದೆಯಾ, ಸರಿ ಇದೆಯಾ, ಕಮ್ಮಿ ಇದೆಯಾ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಡ್ತೀವಿ. ನಾವು ಜಿಲ್ಲಾವಾರು ಚೆಕ್ ಮಾಡ್ಕೊಂಡು ಮಾಡ್ತೀವಿ. ನಮ್ಮ ಹತ್ರ ಏನಾದರೂ ದಾಖಲೆ ಇದ್ದರೆ ಕರೆಕ್ಟಾಗಿ ನಮ್ಮದಿಷ್ಟು, ನಮ್ಮ ಸಮಾಜದ ಇಷ್ಟಿದೆ, ನೀವು ಕಡಿಮೆ ತೋರಿಸಿದ್ದೀರಾ ಅಂತ ನಾವು ಕೇಳೋದಕ್ಕೆ ದಾಖಲೆ ಇರಬೇಕಲ್ಲ, ಅದಕ್ಕೆ ನಾವು ದಾಖಲೆ ರೆಡಿ ಮಾಡ್ಕೊಳ್ತೀವಿ. ಸರಿಯಾಗಿದ್ದರೆ ಓಕೆ, ಅಥವಾ ಕಮ್ಮಿ ಆಗಿರೋಕ್ಕೆ ಚಾನ್ಸ್ ಇರಲ್ಲ. ಜಾಸ್ತಿ ಇದ್ದರೆ ನಮ್ಗೆ ಈ ಥರ ಜಾಸ್ತಿ ಇದೆ ಇಂಥ ತಾಲೂಕಲ್ಲಿ ಸ್ವಲ್ಪ ಮಾಹಿತಿ ತಪ್ಪಾಗಿದೆ ಸರಿ ಮಾಡಿ ಅಂತ ಕೇಳ್ಬೋದು. ಅದೇ ಏನು ಜಾತಿ ಜನಗಣತಿ ಮಾಡಿರುವಂತ ರೀತಿ ಏನಿದೆ ಸರ್, ಅದೇ ಅವೈಜ್ಞಾನಿಕ. ನಿಮಗೆ ಎಲ್ಲ ಮನೆಗಳಿಗೆ ಅವ್ರ ಮನೆಗಳಿಗೆ ರೀಚೇ ಆಗಿಲ್ಲ, ಗಣತಿನೇ ಮಾಡಿಲ್ಲ, ಹೇಗೆ ಇವರು ಕಂಪ್ಲೀಟ್ ಆಗಿ ವರದಿ ಕೊಟ್ಟರು ಅನ್ನೋದು. ಈಗ ಒಂದು ಈ ಜಾತಿ ಗಣತಿಗೆ ಆದೇಶ ಕೊಟ್ಟಿದ್ದು 2015ರಲ್ಲಿ ತಾನೆ, 15ರಲ್ಲಿ 19ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಆಮೇಲೆ 4 ವರ್ಷ BJP ಸರ್ಕಾರ ಅಧಿಕಾರದಲ್ಲಿತ್ತು. 4 ವರ್ಷ ಇವರು BJP ಅಧಿಕಾರದಲ್ಲಿದ್ದಾಗ ಏನು ಮಾಡ್ತಾಯಿದ್ರಿ ನೀವು? ಮಾಡಬೇಕಾಗಿತ್ತಲ್ಲ ನೀವು. ಇವತ್ತು ಖ್ಯಾತೆ ತೆಗಿತೀರಲ್ಲ, 4 ವರ್ಷ ಅಧಿಕಾರದಲ್ಲಿದ್ದರಲ್ಲ. ಅಥವಾ ಈ ಜಾತಿ ಗಣತಿನೇ ಬೇಡ ಅಂತ ಹೇಳ್ಬಿಟ್ಟು ನೀವು ರದ್ದು ಮಾಡ್ಬೋದಿತ್ತು. ನೀವು ಜಾತಿ ಗಣತಿ ಬೇಡ ಅಂತ ಬೇಕಾದ್ರೆ ನಾವು ತೀರ್ಮಾನ ತೊಗೋಬೋದಿತ್ತಲ್ಲ. ನೀವು ಯಾಕೆ ತಗೊಳ್ಳ? 4 ವರ್ಷ ಏನು ಮಾಡ್ತಾಯಿದ್ರಿ ನೀವು? 4 ವರ್ಷ ಏನು ಮಾಡ್ತಾಯಿದ್ರಿ ನೀವು? BJPಯವರು ಇವತ್ತು ಇಷ್ಟೆಲ್ಲ ಮಾತಾಡ್ತಿರಲ್ಲ, ರದ್ದು ಮಾಡ್ಬೋದಿತ್ತಲ್ಲ ಕಾಂತರಾಜ್ ಆಯೋಗನ. ಅಥವಾ ಇವರು ಹೆಗ್ಡೆಯವ್ರ ಆಯೋಗ ಮಾಡಿದ್ರಲ್ಲ ನೀವು. ಯಾರು ಮಾಡಿದ್ದು ಹೆಗ್ಡೆಯವ್ರ ಆಯೋಗ? ಇದು BJP ಪಕ್ಷನೇ ಮಾಡಿದ್ದು. ನಾವು ಮಾಡಿದ್ವ ಹೆಗ್ಡೆಯವ್ರನ್ನ ಅಧ್ಯಕ್ಷರಾಗಿ? BJPನೇ ಮಾಡಿದ್ದು. ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಳೋಣ. ನಾನು ಹೇಳಿದನು ಗೊತ್ತಾ, ಈಗ ದಾಖಲಾತಿ ಆಚೆ ಬಂದಿದೆ. ಕೆಲವು ಸಮಾಜ ಜಾಸ್ತಿ ಇದೆ, ನಮ್ಮದು ಕಡಿಮೆ ಅಂತ ತೋರಿಸಿದ್ದಾರೆ ಅಂತ ಹೇಳ್ತೀರಾ. ನಾವು ಏನು ಮಾಡಬೇಕು? ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತೊಗೊಂಡಿದ್ದೀವಿ. ಒಂದ್ಸಲ ನಾವು ಸರ್ವೆ ಮಾಡಿಬಿಡ್ತೀವಿ. ಸರ್ವೆ ಮಾಡಿಬಿಟ್ಟು ನಮ್ದು ಏನಾದರೂ ಕಡಿಮೆ ಇದ್ದರೆ ನೋಡಿ, ಇಂಥ ತಾಲೂಕಲ್ಲಿ ನಮ್ಮದು ಜಾಸ್ತಿ ಇದೆ, ಇಂಥ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಒಟ್ಟಾರೆಯಾಗಿ ನಮ್ಮದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಸರಿ ಇದೆಯೋ ಅನ್ನೋದನ್ನು ನಾವೊಂದು ದಾಖಲೆ ಬೇಕಲ್ಲ ನಮಗೆ. ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ. ಇಲ್ಲ, ಮಾಡಿರಲಿಲ್ಲ, ಹಿಂದೆ ಮಾಡಿರಲಿಲ್ಲ. ನಮ್ಮ ಹತ್ರ ಯಾವ ದಾಖಲೆತನೂ ಇಲ್ಲ. ಯಾವ ಸಮಾಜದವರು ಮಾಡಿರಲಿಲ್ಲ. ಯಾವ ಸಮಾಜದವರು ಅವರವ್ರ ಸಮಾಜ ಎಷ್ಟಿದೆ ಅಂತ ಹೇಳ್ತಿರಲಿಲ್ಲ. ಯಾರೂ ಮಾಡಿರಲಿಲ್ಲ. ಎಲ್ಲರೂ ಏನು ಮಾಡ್ತಾರೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಇದೊಂದು 15-20 ಕೋಟಿ ಆಗಿಬಿಡುತ್ತೆ ನಮ್ಮ ಪಾಪ್ಯುಲೇಷನ್ನು. ಶನಿವಾರ ಮೀಟಿಂಗ್ ಇದೆ. ಇವತ್ತು ಮುಖಂಡರು ಮಾತ್ರ ಸೇರಿದ್ವಿ. ಶನಿವಾರ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು
ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ಬೇರರ್ಸು ಎಲ್ಲರನ್ನೂ ಮೀಟಿಂಗ್ ಕರಿತೀವಿ. ಆದರೆ ಏನು ಅವತ್ತು ತೀರ್ಮಾನ ತೊಗೋಬೇಕು ಅಂತ ಈಗ ನಾನು ಹೇಳಿದಲ್ಲ ಇಷ್ಟೊತ್ತು, ಆ ರೀತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅಪಾದನೆ ಮಾಡೋ ಬದಲು ಸಮೀಕ್ಷೆ ಮಾಡಿ ಔಟ್ಡೇಟೆಡ್ ಅಂತ ಹೇಳ್ತಿದ್ದಾರೆ. ಪ್ರತಿ 10 ವರ್ಷಕ್ಕೆ ಒಂದ್ಸರಿ ಸಮೀಕ್ಷೆನ ಮಾಡಬೇಕು, ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ರೂಲ್ಸ್ ಇದೆ. ಈಗ ಆಲ್ರೆಡಿ 10 ವರ್ಷ ಆಗೋಗಿರೋದ್ರಿಂದ ಇದು ಔಟ್ಡೇಟೆಡ್ ಅನ್ಸಲ್ವಾ ಸರ್? ಮತ್ತೆ ಇನ್ನೊಂದು ಮಾಡಬೇಕು ಅಂತ ಏನಾದರೂ ಮನವಿ ಮಾಡಿ. ಈಗ ನಾವು ಮಾಡಿ 10 ವರ್ಷ ಆಯಿತು. 4 ವರ್ಷ ಇವರಿದ್ರಲ್ಲ ಬಿ ಜೆ ಪಿಯವರು, ಯಾಕೆ ಮಾಡಲಿಲ್ಲ ನೀವು? ನಾವು ಸರಿಯಾಗಿ ಮಾಡಿಲ್ಲ ಅಂತ ಬೇಕಾದಾಗ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವರು ಅಪಾದನೆಗಳು ಮಾಡ್ತಾರೆ, ಬಾಯಿ ಬಂದಾಗ ಮಾತಾಡ್ತಾರೆ. ನೀವು 4 ವರ್ಷ ಇದ್ರಲ್ರಿ ಅಧಿಕಾರದಲ್ಲಿ, ನೀವು ಯಾಕ್ರಿ ಮಾಡಲಿಲ್ಲ? ನೀವು ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತಲ್ಲ. ಈಗಲೂ ಕೂಡ ಏನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿ, ಆಮೇಲೆ ಇನ್ನು ಬೇರೆ ಬೇರೆ ಫೋರಮ್ಸಲ್ಲಿ ಚರ್ಚೆ ಮಾಡಲಿ. ತಪ್ಪಾಗಿದ್ದರೆ ಸರಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಯಾವಾಗಲೂ ಸಿದ್ಧ ಇರುತ್ತೆ. ಇದೇನು ಫೈನಲೈಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ದೀವ? ಈಗ ಅದು ಇಲ್ಲ. ಗುರುವಾರ ಏನಾಗಿದೆ, ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅವತ್ತು ಎಲ್ಲ ಮಂತ್ರಿಗಳು ಅವರವರ ಅಭಿಪ್ರಾಯ ಕೊಡ್ತಾರೆ. ನಾವಂತೂ ನನ್ನ ಅಭಿಪ್ರಾಯ ಹೇಳಿದ್ನಲ್ಲ, ನಮ್ಮ ಸಮಾಜದ್ದು ನಾವು ಆ ರೀತಿ ಮಾಡ್ತೀನಿ. ಏನು 2 ತಿಂಗಳು ಸಾಕು, 2 ತಿಂಗಳಲ್ಲಿ ಮಾಡ್ಬೋದು. ಇವತ್ತು ಶಿವಕುಮಾರ್ ಅವರು ಮೀಟಿಂಗ್ ಕರೆದಿದ್ದಾರೆ, ವಕೀಲರ ಒಂದು ಸಭೆಯನ್ನು ಕರೆದಿದ್ದಾರೆ, ಅಲ್ಲೂ ಹೋಗಿ ಬರ್ತೀನಿ. ಈಗ ನಮ್ಮಲ್ಲಿ ಭಾಳಷ್ಟು ಜಾತಿಗಳಿದೆ. ಎಲ್ಲರೂ ಏನು ಮಾಡ್ತಾರೆ, ನಮ್ಮ 4 ಲಕ್ಷ ಇದೆ ಅಂತಾರೆ, 10 ಲಕ್ಷ ಇದೆ ಅಂತಾರೆ, 1 ಕೋಟಿ ಇದೆ ಅಂತಾರೆ. ಎಲ್ಲರೂ ಹೇಳಿದಾಗ ಅದನ್ನೆಲ್ಲ ನಾವು ಕ್ರೋಢೀಕರಿಸ್ಬಿಟ್ರೆ 15 ಕೋಟಿ ಆಗ್ಬಿಡುತ್ತೆ. ಆದ್ದರಿಂದ ನಮ್ಮ ಸಮಾಧಾನಕ್ಕೆ ನಮ್ಮ ಸಮಾಜದ್ದು ನಾವೇ ಒಂದು ಪ್ರೈವೇಟ್ ಸರ್ವೆ ಮಾಡಿಸ್ಬಿಡ್ತೀವಿ. ಈಗ ಜನಗಣತಿ ಆಗಿರೋದು ನಿಮ್ಮ ಸಮಾಜದ ನೋಡಿದ್ರೆ ಕಡಿಮೆ ಇದೆ ಅಂತ ಅನ್ಸುತ್ತೆ, ಜಾಸ್ತಿ ಇದೆ ಅಂತ? ಈಗ ನಮ್ಮ ಹತ್ರ ಯಾವ ದಾಖಲೆನೂ ಇಲ್ಲ, ಯಾವ ತಾಲೂಕಲ್ಲಿ ಎಷ್ಟಿದೆ ಅಂತ ನಿಖರವಾಗಿ ನಮ್ಗೆ ಗೊತ್ತಿಲ್ಲ. ಅಂದಾಜ್ ಮೇಲೆ ಮಾತಾಡ್ಕೊಂಡಿದ್ವಿ. ಆದ್ದರಿಂದ ಅವರು ಏನೋ ಒಂದು ಗಣತಿ ಒಂದು ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಕೂಡ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಸರಿ ಇದೆ ಇಲ್ಲ ಅಂತ ನಾವು ಒಂದ್ಸಲಿ ಸರ್ವೆ ಮಾಡಿಸ್ಕೊಡ್ತೀವಿ. ಅಲ್ಲ, ಅದು ನಾವು ಮಾಡಿದ ಮೇಲೆ ಹೆಚ್ಚು ಕಮ್ಮಿ ಬಂದರೆ ಆಮೇಲೆ ನಾವು ಸರ್ಕಾರಕ್ಕೆ ನೀವು ಮಾಡಿರೋದು ಸರಿ ಇದೆ ಸರಿ ಇಲ್ಲ ಅಂತ ಹೇಳೋಕೆ ಸರಿ ಹೋಗುತ್ತೆ. ಈಗ ಮರದೇ ಮಣ್ಣೆ ಮಾಡಿದ್ದೀವಿ, ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಳ್ಳೋಕೆ ಇನ್ನೂ ಅವಕಾಶ ಇರುತ್ತಲ್ಲ. ಎಲ್ಲಿ ಲೋಪದೋಷ ಆಗಿದೆ ಅಂತ ನಾವು ಹೇಳಬೇಕಲ್ಲ. ಈಗ ಎಲ್ಲಿ ಲೋಪದೋಷ ಆಗಿದೆ, ಯಾವ್ಯಾವ ಜಾತಿ ಇನ್ನೂ ಕೆಲವೆಲ್ಲ ಸಣ್ಣ ಪುಟ್ಟ ಜಾತಿಗಳೆಲ್ಲ ಬಿಟ್ಟೋಗಿದೆ, ಅದೆಲ್ಲ ಅಂದರೆ ಭಾಳ ಕಡಿಮೆ ಸಂಖ್ಯೆ ಇವತ್ತು ಪ್ರಜಾವಾಣಿಯಲ್ಲಿ ನೋಡಿದೆ ನಾನು ಅಲ್ವಾ. ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಳ್ಳೋಕೆ ಯಾವಾಗಲೂ ಟೈಮ್ ಇರುತ್ತೆ, ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಲಾರಿ ಮುಷ್ಕರ ನನಗೆ ಒಂದು ವಾರಕ್ಕೆ ಮುಂಚೆನೇ ಷಣ್ಮುಗಪ್ಪ ಅವರು ಇಲ್ಲಿ ಬಂದಿದ್ದರು. ನಾನು ಆವಾಗ ನಮ್ಮ ಟೂರಲ್ಲಿದ್ದೆ. ಆಮೇಲೆ ಮನವಿ ಕೊಟ್ಟೋಗಿ ಅಂತ ಹೇಳಿದೆ. ಆಯುಕ್ತರಿಗೂ ಮನವಿ ಕೊಡಿ ಅಂತ, ಇಲ್ಲ ಆಯುಕ್ತರಿಗೆ ಆಗಲೇ ಕೊಟ್ಟಿದ್ದೀವಿ ಅಂತ ಹೇಳಿದರು. ಆಮೇಲೆ ನಾನು ಅವ್ರಿಗೆ ಯಾಕೆ ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತೀರಾ, ಪಾಯಿಂಟ್ಸ್ ಏನು ಅಂತ ಕೇಳಿದೆ. ಅದು ಡೀಸೆಲ್ದು ಮೊದಲನೇದಾಗಿ ಹೇಳಿದರು. ನಾನು ಹೇಳಿದೆ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ನಾವೀಗ ಡೀಸೆಲ್ ಜಾಸ್ತಿ ಮಾಡಿದ್ವಿ. ಹಿಂದೇನೂ ಒಂದು 5-6 ತಿಂಗಳ ಮುಂಚೆ ಒಂದು ಸ್ವಲ್ಪ ಡೀಸೆಲ್ ಮಾಡಿದ್ವಿ. ಆದರೆ ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಎಷ್ಟು ಸಲ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೆ? ನಾವು ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಜಾಸ್ತಿ ಆದ ತಕ್ಷಣ ನೀವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತೀರಾ, ಕೇಂದ್ರ ಸರ್ಕಾರ ಮಾಡಿದಾಗ ಯಾಕೆ ಮಾಡಲಿಲ್ಲ ಅಂತಲೂ ಕೇಳಿದೆ ಅವರು. ಇವತ್ತು ನೆನ್ನೆನೂ ಕೇಳಿದೆ, ಪ್ರಜಾವಾಣಿಯಲ್ಲಿ ಬಂದಿತ್ತು ನೆನ್ನೆ, ಪ್ರಜಾವಾಣಿಯಲ್ಲಿ ನೋಡಿ ಈ ರೀತಿ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದೆ. ಆಮೇಲೆ ಡೀಸೆಲ್ ದರ, ಪೆಟ್ರೋಲ್ ದರ ನಾವು 2 ಸಲ ಟ್ಯಾಕ್ಸ್ ಹಾಕಿದ್ದೀವಿ, ಸೆಸ್ ಹಾಕಿದ್ದೀವಿ. ಕೇಂದ್ರ ಸರ್ಕಾರ ಎಷ್ಟು ಸಲ ಸೆಸ್ ಆಗಿದೆ, ಹಾಕಿದಾರಾ ಇಲ್ವೋ? ಅವಾಗ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಅಂತ ನಾನು ಕೇಳಿದೆ ಅವರಿಗೆ. ಆಮೇಲೆ ಇನ್ನೊಂದು 2 ಇದು ಟೋಲ್ ತೆಗಿಬೇಕು ಅಂತ ಹೇಳ್ತಾರೆ. ಟೋಲ್ ತೆಗಿಬೇಕು ಅಂತ, ಟೋಲ್ ತೆಗೆದ್ರೆ ಅಂದರೆ ನಮ್ಮ ಸ್ಟೇಟ್ ಟೋಲ್ ತೆಗೀರಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ್ದು ತೆಗಿಬೇಕಲ್ಲ ಟೋಲು. ತೆಗೆದರೆ ಎಲ್ಲ ಟೋಲು ತೆಗಿಬೇಕು, ಕೇಂದ್ರ ಸರ್ಕಾರದ್ದು ತೆಗಿಬೇಕು, ರಾಜ್ಯ ಸರ್ಕಾರದ್ದು ತೆಗಿಬೇಕು. ಅಲ್ಲಿ ಆಯಿತು, ಕೇಂದ್ರ ಸರ್ಕಾರದ್ದು ಯಾಕೆ ಬೇಕು? ಈಗ ನಮ್ಮ ಟೋಲ್ ಬೇಡ, ಕೇಂದ್ರ ಸರ್ಕಾರದ ಟೋಲ್ ಯಾಕೆ ಬೇಕು? ಅವ್ರದ್ದು ತೆಗೀಲಿ, ಅವ್ರಿಗೆ ಒಂದು ಅನುಕೂಲ ಅಲ್ವಾ. ಅದನ್ನು ಆಯಿತು, ಮುಖ್ಯಮಂತ್ರಿಗಳ ಹತ್ರ ಮಾತಾಡೋಣ.
ಆಮೇಲೆ ಪ್ರಪೋಸ್ಡ್ ಹೈಕ್ ಆಫ್ ಓಲ್ಡ್ ವೆಹಿಕಲ್ ಫಿಟ್ನೆಸ್ ಇದನ್ನು ಬಂದಿಲ್ಲ, ಡ್ರಾಫ್ಟಲ್ಲಿದೆ. ಇದು ಕೇಂದ್ರ ಸರ್ಕಾರದ ನೀತಿ. ಯಾವುದು ಈ ಫಿಟ್ನೆಸ್ ಎಲ್ಲ ನಮ್ಮದಲ್ಲ, ಇದೆಲ್ಲ ಕೇಂದ್ರ ಸರ್ಕಾರದ ನೀತಿ. ಅದು ಆಮೇಲೆ ಇದು VLTS ಕೇಂದ್ರ ಸರ್ಕಾರದ ನೀತಿಯಿಂದ ಮಾಡ್ತಿರೋದು. ಆಮೇಲೆ ಇದು ಬರುತ್ತಲ್ಲ ನೇಮ್ ಪ್ಲೇಟ್ಸು, ಹೈ ಸೆಕ್ಯೂರಿಟಿ ನೇಮ್ ಪ್ಲೇಟ್ಸ್, ಇದೆಲ್ಲ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು. ಥ್ರೂಔಟ್ ಇಂಡಿಯಾ ಯೂನಿಫಾರ್ಮಾಗಿ ಒಂದೇ ಥರ ಮಾಡ್ತೀವಿ. ಆಮೇಲೆ ಈ ರಿಸ್ಟ್ರಿಕ್ಷನ್ಸು ವೆಹಿಕಲ್ಸ್ ಹೋಗೋದಕ್ಕೆ ಬರೋದಕ್ಕೆ ಪೊಲೀಸ್ ಈಗ ಬ್ಯಾಂಗ್ಳೂರಲ್ಲಿ ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ದಾರೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ. ಅದು ರಿಸ್ಟ್ರಿಕ್ಷನ್ನು ತೆಗೆದುಬಿಡಬೇಕು, ನಾವು ಫ್ರೀಯಾಗಿ ಬಿಡಬೇಕು ಅಂತ ಹೇಳ್ತಾರೆ. ಇದು ಪೊಲೀಸ್ ಇಲಾಖೆ ಹತ್ರ ಮಾತಾಡಬೇಕು. ಆಮೇಲೆ ಮೈಕ್ರೋ ಫೈನಾನ್ಸು ಲೋನ್ ತೊಗೊಂಡಿರ್ತಾರಲ್ಲ ಅದ್ರ ಬಗ್ಗೆನೂ ಸಮಸ್ಯೆ ಕೇಳ್ಕೊಂಡಿದ್ದಾರೆ. ಇದೆಲ್ಲ ಹಣಕಾಸು ಈಗ ಮೊನ್ನೆ ಸುಗ್ರೀವಾಗೆ ತಂದಿದ್ದೀವಿ. ಇದು ಇಷ್ಟು ಅವ್ರದ್ದು ಇಂಪಾರ್ಟೆಂಟ್. ಆಮೇಲೆ RTO ಚೆಕ್ ಪೋಸ್ಟ್ ತೆಗಿಬೇಕಂತಾರೆ. ಒಂದು ಅರ್ಧ ರಾಜ್ಯಗಳಲ್ಲಿ ತೆಗೆದವರು ನಮ್ಮ ದೇಶದಲ್ಲಿ, ಇನ್ನೊಂದು ಅರ್ಧ ರಾಜ್ಯಗಳಲ್ಲಿ ತೆಗೆದಿಲ್ಲ. ಇದರಲ್ಲೆಲ್ಲ RTOಗಳು ಗುಜರಾತು, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಹರಿಯಾಣ, ಪಂಜಾಬು, ರಾಜಸ್ಥಾನ, ಹಿಮಾಚಲ ಎಲ್ಲ ತೆಗೆದಿದ್ದಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಪಾಂಡಿಚೇರಿ, ಗೋವಾ ಈ ಭಾಗದಲ್ಲಿ ತೆಗೆದಿಲ್ಲ. ಇದು ಒಂದು ಮುಂದಕ್ಕೆ ತಗೊಂಡು ತೀರ್ಮಾನ ತಗೋಬೇಕು. ಆಮೇಲೆ RTOದು ಕಂಟ್ರೋಲ್ ಆಫ್ ವೆಹಿಕಲ್ಸು, ಟು ಇನ್ಸ್ಪೆಕ್ಟ್ ದ ವೆಹಿಕಲ್ಸ್ ಎಂಟ್ರಿಂಗ್ ದ ಎಕ್ಸಿಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟು, ಟು ಕಲೆಕ್ಟ್ ದ ಟ್ಯಾಕ್ಸಸ್ಸು, to impose the penalties for vehicles of Motor Vehicle Act rules, to keep eye in the movement of trucks, to issue temporary permits, special permits, ಆಮೇಲೆ to check the validity of the permits, ಆಮೇಲೆ ಕಲೆಕ್ಟಿಂಗ್ ಆಫ್ ರೆವಿನ್ಯೂ ಇದು. ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ಲಾರಿಗಳೆಲ್ಲನೂ ಈ 10 ಟನ್ನು 15 ಟನ್ನ ಕೆಪಾಸಿಟಿ ಇರುತ್ತೆ. 30-40 ಟನ್ ಹಾಕ್ಕೊಂಡು ನಮ್ಮ ರಸ್ತೆಗಳಿಗೆ, ಗ್ರಾಮೀಣ ಪ್ರದೇಶಗಳೆಲ್ಲ ರಸ್ತೆಗಳೆಲ್ಲ ಹಾಳಾಗುತ್ತೆ. ಅದನ್ನೆಲ್ಲ ಚೆಕ್ ಮಾಡೋಕ್ಕೆಲ್ಲ ಬೇಕಲ್ಲ. ಇದಿಷ್ಟು ಇನ್ನೇನು ಅವ್ರು ಬರ್ತಾರೆ. ಈಗ ಒಂದು ನಿಮಿಷ, ಡೀಸೆಲ್ ದರ ನಾವು ಜಾಸ್ತಿ ಮಾಡಿದ್ದೀವಿ. ಒಂದು 5-6 ತಿಂಗಳ ಮುಂಚೆನೇ ಜಾಸ್ತಿ ಮಾಡಿದ್ದೀವಿ. ಕಡಿಮೆ ಮಾಡಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿಗಳ ಹತ್ರನೂ ಕೇಳಿದೆ, ಅವರು ಕಡಿಮೆ ಮಾಡೋಕ್ಕೆಲ್ಲ ಆಗುತ್ತೆ ಅಂದರು. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಲಾರಿವರೆಗೂ ಕೇಳ್ತೀನಿ, ಲಾರಿ ಮಾಲೀಕರ ಅಸೋಸಿಯೇಷನ್ನವ್ರಿಗೆ. ಕೇಂದ್ರ ಸರ್ಕಾರ ಇಷ್ಟು ಸಲ ಡೀಸೆಲ್ ಜಾಸ್ತಿ ಮಾಡಿದ್ರಲ್ಲ, ರೇಟ್ ಜಾಸ್ತಿ ಮಾಡಿದ್ರೆ ಇಲ್ವೋ? ಕೇಂದ್ರ ಸರ್ಕಾರಕ್ಕಿಂತ ಯಾಕೆ ಹೋರಾಟ ಮಾಡಲ್ಲ ನೀವು? ಕೇಂದ್ರ ಸರ್ಕಾರ ಇದು ಹೋರಾಟ ಮಾಡಬೇಕಲ್ಲ. ನಾವು ಒಬ್ಬರೇ ಟ್ಯಾಕ್ಸ್ ಜಾಸ್ತಿ ಮಾಡಿರೋದು, ಸೆಸ್ ಜಾಸ್ತಿ ಹಾಕಿರೋದು ಎಲ್ಲಿ ನಮ್ಮದು ಐತೆ ಮಾಡಲಿ. ಈಗ ಅಲ್ಲ ಒಂದು ನಿಮಿಷ ಇಟ್ಕೊಳ್ಳಿ. ಇದು ಬರ್ತಾರೆ, ಒಂದು ಕಾಲಕ್ಕೆ ಬರ್ತಾರೆ, ಮಾತಾಡ್ತೀವಿ. ಹೌದಪ್ಪ, ನೀವು ನಮ್ಮದು ನಿಮ್ಮದೇ ಹೇಳ್ತೀರಾ, ನಮ್ಮದು ಕೇಳಬೇಕಲ್ಲ. ಈಗ ನಂದೇನು ಪ್ರಶ್ನೆ ಅಂದರೆ ಡೀಸೆಲ್ ಬೆಲೆ, ಒಂದು ನಿಮಿಷ ಈಗ ಡೀಸೆಲ್ ಬೆಲೆ, ನಾನು ಹೇಳೋದು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಜಾಸ್ತಿ ಆದರೆ ಏನಾಗುತ್ತೆ, ಅವ್ರಿಗೂ ಖರ್ಚಾಗುತ್ತೆ. ಸಹಜವಾಗದೆ ಜನರ ಮೇಲೆ ಬೀಳುತ್ತೆ, ಜನರ ಮೇಲೆ ತಾನೇ ಬೀಳೋದು. ಆಮೇಲೆ ನಮ್ಮದೇನೆಂದರೆ, ನಾನು ಇವರಿಗೆ ನಾವು ಸ್ಟ್ರೈಕ್ ಮಾಡಿ, ನಮ್ಮ ಡೀಸೆಲ್ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಸಿದಾಗ ಸ್ಟ್ರೈಕ್ ಮಾಡ್ತಾರೆ. ಕೇಂದ್ರ ಸರ್ಕಾರ ಅಷ್ಟಲ್ಲಿ ಬೆಲೆ ಏರಿಸ್ತಾರಲ್ಲ ಡೀಸೆಲ್ದು, ಯಾಕೆ ಅವ್ರನ್ನ ಮಾಡೋದಿಲ್ಲ? ನಮ್ಮ ಮೇಲೇ ಯಾಕೆ ಬರ್ತೀರಾ ನೀವು? ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡಿದಾರಲ್ಲ, ಕೊಡಪ್ಪ ಅದು. ಅಲ್ಲ ಬರ್ತಾರೆ, ಈಗ ಒಂದು ಕಾಲ ಮಾತಾಡ್ತೀವಿ, ಆ ಪ್ರಶ್ನೆ ಬೇರೆ. ನೋಡಿ ರೇಟ್ 2015ರಲ್ಲಿ 60 ರೂಪಾಯಿ ಇತ್ತು. ಹಾಗೆ ನೋಡಿ 2025 102 ರೂಪಾಯಿ ಆಗಿದೆ. ಡೀಸೆಲ್ಲು 2015 49 ರೂಪಾಯಿ ಇತ್ತು, ಈಗ 91 ರೂಪಾಯಿ ಆಗಿದೆ. ಇದೆಲ್ಲ ನಾವೇನೇ ಏರಿಸಿರೋದು? 41ರಿಂದ 1 ರೂಪಾಯಿಂದ 90 ರೂಪಾಯಿವರೆಗೆ ನಾವೇನೇ ಏರಿಸಿರೋದು? ಕೇಂದ್ರ ಸರ್ಕಾರ ಏರಿಸಿಲ್ವಾ? ಒಟ್ಟು ಕೇಂದ್ರ ಸರ್ಕಾರ ಸೆಸ್, ಪೆಟ್ರೋಲು ಡೀಸೆಲ್ ಸೆಸ್ ಮೇಲೆ 36 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದಾರೆ.
ನಮ್ಮದೇನು ಜಾಸ್ತಿ ಇಲ್ಲ, ಅವರಷ್ಟಿಲ್ಲ. ಕೇಂದ್ರ ಸರ್ಕಾರದಿಂದ ಜಾಸ್ತಿ ಸೆಸ್ಸು. ಅಲ್ಲ ನಿಮ್ದು ಒಂದು ಸ್ವಲ್ಪ ಕಡಿಮೆ. ಅವ್ರಿಗೆ ಆಲ್ ಇಂಡಿಯಾ ಅಲ್ವಾ ಅವರು, ಅವ್ರಿಗೆ ಜಾಸ್ತಿ ಬರುತ್ತೆ. ಎಲ್ಲಪ್ಪ ನಮ್ಗೆ 5 ಕೋಟಿ 5 ಲಕ್ಷ ಕಾಂಪಿಟೇಷನ್ ಅಲ್ಲಿ ಅಲ್ಲ 5 ಲಕ್ಷ 2 ರೂಪಾಯಿ ಮಾಡಿದ್ರೆ ನೀವು 2 ರೂಪಾಯಿ ಮಾಡ್ಬೋದು. ಅಲ್ಲ 5 ಲಕ್ಷ ಕೋಟಿ ಸಾರಿ ನೀವು GS ಅವರು ಒಂದು ನಿಮಿಷ 2 ರೂಪಾಯಿ ಮಾಡ್ತಾರೆ ಸರ್. ಅಲ್ಲ ಅವ್ರು ಮಾಡಿದ್ರು ಕೂಡ ಅದೇನಾಯಿತು, ಜನಕ್ಕೆ ಹೊರೆ ಆಗಲಿಲ್ಲ, ಇವ್ರಿಗೂ ಕೊಟ್ಬಿಟ್ರು. ಸರ್ ಈಗ 2 ರೂಪಾಯಿ ನೀವು ಜಾಸ್ತಿ ಮಾಡಿದ್ದೀರಲ್ಲ, ಎಷ್ಟು ಸೆಸ್ ಕಲೆಕ್ಟ್ ಆಗ್ತದೆ ಸರ್? ನಾವು ಪೆಟ್ರೋಲ್ ಮೇಲೆ ಮಾಡಲಿಲ್ಲ, ಡೀಸೆಲ್ ಮೇಲೆ ಡೀಸೆಲ್ ಎಷ್ಟು ಕಲೆಕ್ಟ್ ಆಗ್ತದೆ ಸರ್? 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಷ್ಟು ಆಗುತ್ತೆ? ಅದು ಹಣಕಾಸು ಇಲಾಖೆಯವ್ರಿಗೆ ಗೊತ್ತಿರುತ್ತೆ, ಕರೆಕ್ಟಾಗಿ ಹೇಳ್ತೀವಿ. ಸರ್ ಮುಷ್ಕರ ಹಿಂಪಡೆಯೋ ರೀತಿ ಮಾಡ್ತೀರಾ ಸರ್? ಯಾಕಂದ್ರೆ ಜನರಿಗೆ ತೊಂದರೆ ಆಗ್ತದೆ ಸರ್. ಬರ್ತಾರಪ್ಪ ಈಗ ಒಂದು ಕಾಲ್ಗೆ ಹಾ, ಬಂದ್ರ ಎಷ್ಟು ಟೈಮು? ಮುಜರಾಯಿ ಇಲಾಖೆಯವರು ಸಿ ಗ್ರೂಪ್ ದೇವಾಲಯಗಳಿರ್ತವೆ. ಸಿ ಗ್ರೂಪ್ ದೇವಾಲಯಗಳಲ್ಲಿ ಅನಧಿಕೃತವಾಗಿ ಟ್ರಸ್ಟಿಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಟ್ರಸ್ಟಿಗಳನ್ನು ರಚನೆ ಮಾಡ್ಕೊಂಡು ಅವೇನು ಮಾಡ್ತಾರೆ, ಆರ್ಥಿಕ ವ್ಯವಹಾರ ಈ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಅದನ್ನು ಮುಂದಾಗ್ತೀರಾ? ಯಾವ ರೀತಿ? ಯಾವುದೇ ಕಾರಣಕ್ಕೂ ಸಿ ಗ್ರೇಡ್ ಟೆಂಪಲ್ಸು ಅಭಿವೃದ್ಧಿ ಮಾಡೋದಕ್ಕೆ ಡೆವಲಪ್ಮೆಂಟ್ ಕಮಿಟಿ ನಾವೇ ಮಾಡಿಕೊಡ್ತೀವಿ. ಡೆವಲಪ್ಮೆಂಟ್ ಕಮಿಟಿ ತಹಸೀಲ್ದಾರ್ಗೆ ಅಧಿಕಾರ ಇರುತ್ತೆ ಡೆವಲಪ್ಮೆಂಟ್ ಕಮಿಟಿ ಮಾಡೋದಕ್ಕೆ. ಅದರ ಟ್ರಸ್ಟ್ಗಳೆಲ್ಲ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಒಂದು ಬೇಕಾದ್ರೆ ಯಾರಾದರೂ ಮುಂದೆ ಬಂದು ಒಂದು 100 ದೇವಸ್ಥಾನ ಸಿ ಗ್ರೇಡ್ ಟೆಂಪಲ್ಸ್ನ ಅಭಿವೃದ್ಧಿ ಮಾಡ್ತೀವಿ ಅಂದರೆ ನಾವು ಡೆವಲಪ್ಮೆಂಟ್ ಕಮಿಟಿ ಮಾಡ್ಕೊಡ್ತೀವಿ. ಅದು ಬಂದಿದೆ ಸರ್ ಆ ಥರ ಆರ್ಥಿಕ ವ್ಯವಹಾರದ ಬಗ್ಗೆ? ಯಾವ ಸ್ಪೆಸಿಫಿಕ್ಕಾಗಿ ಯಾವುದು ಬಂದಿಲ್ಲ, ಕೊಟ್ಟರೆ ಯಾಕೆ ಅಂತ ಬರ್ತೀವಿ. ಅದರ ಅಭಿವೃದ್ಧಿ ಮಾಡೋದಕ್ಕೆ ಡೆವಲಪ್ಮೆಂಟ್ ಕಮಿಟಿ ಮಾಡಿಕೊಡ್ತೀವಿ. ಡೆವಲಪ್ಮೆಂಟ್ ಕಮಿಟಿ ಮಾಡಿಕೊಡ್ತೀವಿ. ಸ್ಮಾರ್ಟ್ ಕಾರ್ಡ್ ಸರ್, ಸ್ಮಾರ್ಟ್ ಕಾರ್ಡ್ ಇಲ್ಲ. ಈಗ ಸುಮ್ಮನೆ ಇರಪ್ಪ, ಬೇಡ ಸರ್ ಅಲ್ಲ ಮಾಡ್ತೀರಾ? ನಾಳೆ ಟೆಂಡರ್ ಏನು ಆಗಿದೆ? ಕೇಳ್ತೀನಿ. ಇವ್ರು ಕರೀ ಸೆಕ್ರೆಟರಿ ಅವರಿಗೆ. ಧರ್ಮರಾಯ ಸ್ವಾಮಿ ಟೆಂಪಲ್ ವಿಚಾರವಾಗಿ ಏನು? ಧರ್ಮರಾಯ ಸ್ವಾಮಿ ಟೆಂಪಲ್ ವಿಚಾರವಾಗಿ ಸರ್ ಅದು ಪ್ರೊಸೀಜರ್ ಪ್ರಕಾರ ಈಗ ಮೊದಲು ಎಷ್ಟು ಫಂಡ್ ರಿಲೀಸ್ ಮಾಡ್ತಾರೆ ಸರ್ ಪ್ರತಿ ವರ್ಷ? ಈಗ ನಮ್ಮ ಮುಜರಾಯಿ ಇಲಾಖೆದು ಟೆಂಪಲ್ಲು, ಅದರದ್ದು ದೇವಸ್ಥಾನದ ಒಳಗಡೆ ಅವ್ರಿಗೆ ಹೆಚ್ಚು ಆದಾಯ ಬರಲ್ಲ. ಬಿ ಗ್ರೇಡ್ ಟೆಂಪಲ್ಲು ಅಲ್ಲಲ್ಲಿಗೆ ಸರಿಯಾಗುತ್ತೆ. ಅದಕ್ಕೇನು ಮಾಡಿದ್ರು, ಕಾರ್ಪೊರೇಷನ್ನವರು ಪ್ರತಿ ವರ್ಷ ಕೊಡೋರು 1 ಕೋಟಿ ಕೊಡೋರು. ಒಂದು 20 ವರ್ಷಕ್ಕೆ ಮುಂಚೆನೇ ಅದು 1.5 ಕೋಟಿವರೆಗೂ ಕೊಡ್ತಾಯಿದ್ರು. ಈ ಸಲಿನೂ 1 ಕೋಟಿ 40 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಟೆಂಡರು ಕರೆದಿದ್ದಾರೆ. ಇದೆಲ್ಲ ಹೂವು ಬೇರೆ ಬೇರೆ ಐಟಮ್ಸು ಇದೆಲ್ಲ ಹಾಕ್ಬೇಕಲ್ಲ, ಲೈಟ್ ಹಾಕೋದಕ್ಕೆ ಟೆಂಡರು ಕರೆದಿದ್ದಾರೆ. 40 ಲಕ್ಷ ರೂಪಾಯಿ ಹಣ ಕೂಡ ಬಿಡುಗಡೆ ಆಗಿದೆ. ಕೋರ್ಟಲ್ಲಿ ಏನಾಯಿತು ಅಂದರೆ ಸಮಿತಿ ಆದಾಯ ಮುಗಿದೋಗಿತ್ತು, ಅವಧಿ ಮುಗಿದಿತ್ತು. ಅವರು ಕೋರ್ಟಲ್ಲಿ ಸ್ಟೇ ತಂದರು. ಅವಧಿ ಮುಂದುವರ್ಸೋದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂಥೇಳಿ ಅಪೀಲ್ ಹಾಕ್ಕೊಂಡ್ವಿ. ಅಪೀಲ್ ಹಾಕ್ಕೊಂಡಾಗ ಏನು ಮಾಡಿದ್ರು, ನೆನ್ನೆವರೆಗೂ ಕಮಿಟಿ ಇದ್ಬಿಡಲಿ ಅಂತ ಹೇಳಿದ್ರು. ಕರಗ ನಡೀತಾ ಇದೆ ಅಂತ. ನೆನ್ನೆ ಎಷ್ಟು ತಾರೀಕು? 14ರವರೆಗೂ ಕಮಿಟಿ ಇರಲಿ ಅಂತ ಹೇಳಿದ್ರು. ಆದರೆ ಹಣಕಾಸಿಂದ ಏನಿದ್ರು ಕೂಡ ಇಒ ಇದ್ದಾರಲ್ಲ, ಎಂಡೋಮೆಂಟ್ ಆಫೀಸರ್ ಇರ್ತಾರಲ್ಲ, ಅವ್ರು ಖರ್ಚು ಮಾಡಬೇಕು ಅಂತ ಕೋರ್ಟ್ ಡೈರೆಕ್ಟ್ ಮಾಡಿದ್ರು, ಎಂಡೋಮೆಂಟ್ ಆಫೀಸರು. ಆಮೇಲೆ ಇಲ್ಲಿ ನಮ್ಮ ಬಿ ಗ್ರೇಡ್ ಟೆಂಪಲ್ಸ್ಗೆ ಜಿಲ್ಲಾಧಿಕಾರಿ ಇರ್ತಾರಲ್ಲ, ಅವರೇ ಹೆಡ್, ಅವರೇ ನಾಮಿನೇಟ್ ಮಾಡೋದು ಬಿ ಗ್ರೇಡ್ ಟೆಂಪಲ್ಸು. ಎ ಗ್ರೇಡ್ ಟೆಂಪಲ್ಸ್ ನಾವು ಮಾಡ್ತೀವಿ, ನಮ್ಮ ರಾಜ್ಯ ಧಾರ್ಮಿಕ ಪರಿಷತ್ತು. ಬಿ ಗ್ರೇಡ್ ಟೆಂಪಲ್ಸ್ಗೆ ಇದು ಜಿಲ್ಲಾ ಧಾರ್ಮಿಕ ಪರಿಷತ್ಗೆ ನಮ್ಮ ಇವರು ಇರ್ತಾರೆ, ಯಾರು ಮುಜರಾಯಿ ಕಮಿಷನರ್, ಮುಜರಾಯಿ DC ಜಿಲ್ಲಾಧಿಕಾರಿಗಳು. 31 ಜಿಲ್ಲೆನಲ್ಲೂ ಆ ಜಿಲ್ಲಾಧಿಕಾರಿಗಳೇ ಹೆಡ್ಡು. ಅವರೇನು ಮಾಡಿದ್ರು, ADC ಇದ್ದಾರಲ್ಲ ಇವರು ಜಗದೀಶ್ ನಾಯಕ್ ಅಕೌಂಟ್ಗೆ ದುಡ್ಡು ಕಳಿಸಿದ್ದಾರೆ. BBMP ಅವರು 40 ಲಕ್ಷ ಕಳಿಸಿದ್ದಾರೆ. ಆಮೇಲೆ ಉಳಿದಿರ್ತಕ್ಕಂಥದ್ದು ಟೆಂಡರ್ ಆಗಿತ್ತಲ್ಲ, ಕೆಲಸ ಆದಮೇಲೆ ಬಿಲ್ ಕೊಡ್ತಾರೆ. ಅದು ಸುಮ್ಮನೆ ಗೊಂದಲ ಮಾಡಿದ್ರೆ ಈ ಬಾರಿ ಗೊಂದಲ ಆಗಿದೆ. ಮುಂದೆ ಸತಿ ಗೊಂದಲ ಆಗದೆ ರೀತಿಯಲ್ಲಿ ಯಾವ ರೀತಿ ಸಮಸ್ಯೆ ಬಗೆಹರುತ್ತೆ? ಈಗ ಹೋದ ವರ್ಷ ಗೊಂದಲ ಆಗಿತ್ತಾ? ಅದಕ್ಕಿಂದಿನ ವರ್ಷ ಗೊಂದಲ ಆಗಿತ್ತಾ? ಆಗಿರಲಿಲ್ಲ. ಯಾಕೆಂದರೆ ಅವ್ರ ಅವಧಿ ಮುಗಿದಿತ್ತಲ್ಲ. ಅವಧಿ ಮುಗಿದಿದ್ದರೆ ಆ ಸಮಿತಿಯವರು ಬಿಟ್ಕೊಡ್ಬೇಕಾಗಿತ್ತು. ಅದರ ವ್ಯಾಪ್ತಿಗೆ ಒಂದಷ್ಟು ಅಂಗಡಿಗಳು ಶಾಪ್ಗಳು ಬರ್ತವೆ ಅಂತ ಹೇಳ್ತಾ ಇದ್ರು. ಅದು ಬಾಡಿಗೆ ಕಟ್ಟಿಲ್ಲ, ನೋಟಿಸ್ ಕೊಡುವಂಥ ಕೆಲಸ ಆಗುತ್ತೆ ಅಂತ ಹೇಳಿ ಆ ಥರದ್ದು ಏನಾದ್ರು ಆಗಿತ್ತು? ಅದೆಲ್ಲ ಯಾರು ಮಾಡಬೇಕಾಗಿತ್ತು? ಸಮಿತಿಯವ್ರು ಮಾಡಬೇಕಾಗಿತ್ತು. ಮಾಡಿ ಸಮಿತಿನ ರದ್ದು ಮಾಡುತ್ತೆ. ಗೊತ್ತಿಲ್ಲ, ತಿಳ್ಕೊಂಡು ಚೆಕ್ ಮಾಡ್ತೀನಿ. ಬಿ ಗ್ರೇಡ್ ಟೆಂಪಲ್ ಅಮ್ಮ ಅದೇನು ಸಮಿತಿ ಆಗೋಯ್ತು, ಕ್ಲೋಸ್ ಆಗೋಯ್ತು. ಅವರು ಅಲ್ಲಿ ಹೊಸ ಕಮಿಟಿ ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ಮಾಡ್ತಾರೆ. 14th ಅವ್ರ ಅವಧಿ ಮುಗೀತು. ಈಗ ಪೇಪರ್ ನೋಟಿಫಿಕೇಷನ್ ಕೊಡ್ತಾರೆ. ನೋಟಿಫಿಕೇಷನ್ ಕೊಟ್ಟು ಅಪ್ಲಿಕೇಶನ್ ಕಾಲ್ ಫಾರ್ ಮಾಡ್ತಾರೆ. ಆಮೇಲೆ ಬಂದಿರೋ ಅಪ್ಲಿಕೇಶನಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಪ್ರೊಸೀಜರ್ ಇದೆ. ಅಲ್ಲಲ್ಲ, ನೋಡ್ಕೊಂಡು ಆ ಕಮ್ಯುನಿಟಿಯವರು ಇರ್ತಾರೆ, SC ST ಇರ್ತಾರೆ, 2 ಮಹಿಳೆಯರು ಇರ್ತಾರೆ.
ಸ್ಮಾರ್ಟ್ ಕಾರ್ಡ್ ಏನಾಯಿತು? ಹಾಂ ಅಲ್ಲ ಅದಲ್ಲ, ಇವ್ರು ಕೇಳ್ತಿರೋದು BMTCದ ಇದ್ರದ ಶಕ್ತಿದು ಎಫ್ ಡಿಗೆ ಹೋಗಿದೆಯಾ? ಎಫ್ ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಹಾಂ ಇ ಗವರ್ನೆನ್ಸ್ಗೆ ಹೋಗಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಇ ಗವರ್ನೆನ್ಸ್ಗೆ ಹೋಗುತ್ತೆ. ಇನ್ನು ತೀರ್ಮಾನ ತೊಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಪೂಜಾ ದರಗಳು ಏರಿಕೆ ಪೂಜಾ ದರಗಳನ್ನ ಏರಿಕೆ ಮಾಡುವಂಥದ್ದು ಪ್ರಕರಣಗಳಾಗ್ತಾ ಪೂಜಾ ದರಗಳಿಗೆ ಏನು ಜಾಸ್ತಿ ಏನು ಇರೋದಿಲ್ಲ. ಆಮೇಲೆ ನಮ್ದೇನು ಗೊತ್ತಾ, ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸು 393 ಇದೆ. 393 ದೇವಸ್ಥಾನ ಒಂದು ಸಪ್ರೇಟ್ ಒಂದು ಸರ್ಕಾರ ಇದ್ದಂಗೆ. ಅದಕ್ಕೆ ಅಧ್ಯಕ್ಷರಿರ್ತಾರೆ, ಆಮೇಲೆ 8 ಜನ ಸದಸ್ಯರಿರ್ತಾರೆ. ಅವ್ರ ಫೈನಾನ್ಷಿಯಲ್ ಅವರೇ ಮಾಡ್ಕೊಳ್ತಾರೆ. ಸಪ್ರೇಟ್ ಒಂದು ಗೌರ್ಮೆಂಟ್ ಇದ್ದಂಗೆ. ಅವರ ಹಣ ಏನು ಬರುತ್ತೋ ಅಷ್ಟು ಅವರೇ ಉಳಿಸ್ಕೊಳ್ತಾರೆ. ಒಂದು ಪೈಸಾ ಕೂಡ ಬೇರೆ ದೇವಸ್ಥಾನಕ್ಕೂ ಕೂಡ ಕೊಡೋ ಅಧಿಕಾರ ಇಲ್ಲ ಅವ್ರಿಗಿಲ್ಲ.